ಹಲೋ ಬೇಬಿ, ಎಲ್ಲಿದ್ಯಾ? ರೂಮಲ್ಲಿದ್ದೀನಿ. ಸರಿ ಬೇಬಿ, ನನಗೆ ಒಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು. ಹಾಗೆ ಇರು, ಬರ್ತಾ ಒಂದು ಗಿಫ್ಟ್ ತರಬೇಕು. ಗಿಫ್ಟಾ? ಏನು ಗಿಫ್ಟು? ಹಾಂ ಬೇಬಿ, ಅದು ಅದಕ್ಕೆ ಹೇಳಿದ್ದು ಬೇಬಿ. ಓಕೆ ಓಕೆ, ಗಿಫ್ಟ್ ತರ್ತೀನಿ, ಡೋಂಟ್ ವರಿ. ಥ್ಯಾಂಕ್ ಯು ಬೇಬಿ. ಏನು ಮಾಡಲಿ, ಮ್ಯಾನೇಜ್ ಮಾಡಬೇಕಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಇಟ್ಸ್ ಓಕೆ, ನಂಗೆ ಅರ್ಥ ಆಗತ್ತೆ. ಸಿಗೋಣ, ಬಾಯ್. ಇನ್ನೊಂಚೂರು ಕೊಡಿ. ಹಾಂ, ಹಾಗೆ ಚಾಟ್ ಮಾತ್ರ ನಮ್ದ್ಯಾ? ಓರೇ ಇವಾಗ ನಮ್ದೆ. ಗುಡ್ ಗರ್ಲ್ ನೀನು. ಮಲ್ಲಿ, ನಿಂಗೆ ಗಿಫ್ಟ್ ಬಗ್ಗೆ ಹೇಳಿದೆ ಅಲ್ವಾ? ಫ್ರೆಂಡ್ ಬಂದಿದ್ದಾನಂತೆ, ನಾನು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಸರಿ ರೀ, ಆಯ್ತು, ತಕ ಬನ್ನಿ. ಆದ್ರೆ ಒಂಚೂರು ಬೇಗ ಬನ್ನಿ, ನನಗೆ ಒಬ್ಳೆ ಇರೋಕ್ಕೆ ಬೋರ್ ಆಯ್ತದೆ. ನನಗೂ ನಿನ್ನ ಒಬ್ಳೆ ಬಿಡೋದಕ್ಕೆ ಬೇಜಾರು ಮಲ್ಲಿ. ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಎಷ್ಟಾಗಲಿ ಗಿಫ್ಟ್ ನಿನಗೋಸ್ಕರ ತಂದಿರೋದಲ್ವಾ, ಅದಕ್ಕೆ. ಹಾಗೂ ಒಂದು ವೇಳೆ ನಿನಗೆ ಬೋರ್ ಆಯಿತು ಅಂದರೆ ನೀನು ಯಾವಾಗಲೂ ಲಾಲಿ ಹಾಡು ಕೇಳ್ತೀಯಲ್ಲ, ನಿಂಗೆ ಇಷ್ಟವಾಗಿರೋದು, ಆ ಸಾಂಗ್ ಕೇಳ್ತಾ ಕೂತಿರೋ, ಅದು ಮುಗಿಯೋಷ್ಟೊತ್ತಿಗೆ ಬಂದ್ಬಿಡ್ತೀನಿ ನಾನು. ಸರಿ ರೀ, ಆಯ್ತು, ಬೇಗ ಬನ್ನಿ. ಖಂಡಿತ ಬೇಗ ಬರ್ತೀನಿ. ಸರಿ. ಶಿವರಾನಂದ್ರು ನೋಡ್ದ ಹುಡುಗ ಚುರುಕಿತಾನೆ ಕಣ, ಮಾಡ್ತಾನೆ, ಸ್ವಲ್ಪ ಟೈಮ್ ಬೇಕಷ್ಟೇನೆ. ಅಂದರೆ ಹೇಗಿದೆ ಹೊಸ ಜೀವನ, ಮದುವೆ ಎಲ್ಲ ಆಯ್ತಲ್ಲ? ಡುಯೆಟ್ ಗೇಟ್ ಆಡ್ತಾನೆ? ಹನಿಮೂನ್ ಪ್ಲಾನ್ ಏನಾದ್ರು? ಗೊತ್ತು ಕಣ, ಗೊತ್ತು. ನಿನ್ನ ಮೈ ಇಲ್ಲಿದೆ, ಮನಸ್ಸೆಲ್ಲ ಮನೇಲಿದೆ ಅಲ್ವಾ? ಅಲ್ವಲೇ, ಹನಿಮೂನ್ಗೆ ಹೋಗಿ ರೆಡಿಯಾಗಿರೋನ್ನ ಕರ್ಕೊಂಬಂದಿಲ್ಲಿ ಕೂಡ ಹಾಕಿದ್ಯಲ್ಲ, ಇನ್ನು ಹೆಂಗೋ ಕೆಲಸ ಮಾಡ್ತಾನೆ. ಯೋಚನೆ ಮಾಡ್ಬಿಡಪ್ಪ, ಅರ್ಥ. ಹನಿಮೂನ್ಗೆ ನಾವೇ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಡ್ತೀವಿ, ಹೋಗಿ ಆರಾಮಾಗಿ ದುಡ್ಡು ಬಾ. ಏನಂದ್ರು ನೀವು? ನನಗೆ ಕಾಲ್ ಬರ್ತಾ ಇದೆ, ಈಗ ಬರುತ್ತೆ. ಮಾಡು. ಏನೋ ನೀನು ಅವನು ಬಿಡಲು, ಚಿಕ್ಕ ಹುಡುಗ ಅವನ ಹತ್ರ ಹೋಗಿ ಏನೇನೋ ಮಾತಾಡ. ಸರ್, ಇವನ ಚಿಕ್ಕ ಹುಡುಗ, ಇನ್ನೊಂದು ವರ್ಷ ಇರು, ನಿನ್ನ ಕೈಗೆ ಒಂದು ಚಿಕ್ಕದು ಕೊಡ್ತಾನೆ. ಲೈ, ನೀನೇ ಆಗಲಿ ಚಿಕ್ಕ ಹುಡುಗ ಅಂದ್ಯಲ್ಲೋ, ಅದಕ್ಕೆ ಹೇಳೋದು, ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಅಂತ. ಸರಿ, ನೀನೇನು ಆರಾಮಾಗಿ ಮನೇಲಿ ರೆಸ್ಟ್ ತಗೊಳ್ಳೋ ಬದಲು ಆಫೀಸಿಗೆ ಬಂದಿದ್ಯಾ? ಏನಕ್ಕೆ ರೆಸ್ಟ್? ಏನಾಗಿದೆ ಅಪ್ಪ? ಏನು ಸರಿ, ಡಾಕ್ಟರ್ ಹತ್ರ ಈಗ ತಾನೇ ಹೋಗಿ ಬಂದೆ, ಪರ್ಫೆಕ್ಟ್ಲಿ ಆಲ್ ರೈಟ್. ಇದು ಇನ್ನೊಂದೆರಡು ದಿವಸ ತೆಗೆದು ಬಿಡ್ತಾರಂತೆ, ಕುಂಟದ ಮಾತ್ರ ಒಂದು ವಾರ ಇರುತ್ತಂತೆ ಅಷ್ಟೇ. ಹೋಗ್ಲಿ ಬಿಡಪ್ಪ, ನೀನು ಆಫೀಸಿಗೆ ಬಂದಿದ್ದು ಭಾಳ ಖುಷಿ ಆಯಿತು ನನಗೆ ಅರ್ಧ ಟೆನ್ಷನ್ನು, ಜವಾಬ್ದಾರಿ ಎಲ್ಲ ಕಡಿಮೆ ಆಯಿತು. ಹಾಗೆ ಪಾರ್ಥನ್ ಸ್ವಲ್ಪ ಗೈಡ್ ಮಾಡ. ಆಯ್ತು ಬಿಡು ಗೆಳೆಯ, ನಾನು ಬಂದಿದ್ದೀನಲ್ಲ, ಟೆನ್ಷನ್ ಯಾಕೆ ಮಾಡ್ಕೋತೀಯ? ನಾನು ನೋಡ್ಕೋತೀನಿ. ನೀನ್ ಇಲ್ಲಿದ್ಯಾ? ನಾನು ಮನೆ ಎಲ್ಲ ಹುಡ್ಕೊಂಡ್ ಬಂದೆ, ತಗೋ. ಇಲ್ಲಿ ಒಬ್ಳೆ ಏನ್ ಮಾಡ್ತಿದ್ಯಾ? ಜಯದೇವರೆಲ್ಲಿ? ಅವರು ಹೊರಗೆ ಹೋಗ್ಯಾರೆ. ಹೊರಗಡೆನಾ? ಇಲ್ಲಿ? ಅಕ್ಕರೆ, ಅದು ನಿಮ್ತ ಒಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ನಿನ್ನೆ ನಾವು ಲಾಂಗ್ ಡ್ರೈವ್ಗೆ ಅಂತ ಹೋಗಿದ್ವಲ್ಲ, ನಾವ್ ಯಾವ ಲಾಂಗ್ ಡ್ರೈವ್ಗೆ ಹೋಗಿರ್ಲಿಲ್ಲ, ಎಂತದಕ್ಕೂ ಇಲ್ಲ. ಹೋಗಿದ್ದು ಗಿಫ್ಟ್ ತಗೊಂಬರಕ್ಕೆ. ಗಿಫ್ಟಾ? ಹ್ಞೂ ಅಕ್ಕರೆ, ಇದು ಒಂಥರ ಬಸರಿ ಭಾಗ್ಯ ಇದ್ದಂಗೆ. ಏನಾಗಿದೆ ಅಂದ್ರೆ, ಅವರು ನನ್ ಗಿಫ್ಟ್ ಕೊಡ್ಬೇಕು ಅಂತ ಒಂದ್ ಗಿಫ್ಟ್ ತಗೊಂಬಂದ್ ಇಟ್ಕೊಂಡಿದ್ರಂತೆ. ಅದನ್ನ ಸರ್ಪ್ರೈಸ್ ಕೊಟ್ಟು ನನಗ್ ತುಂಬಾ ಖುಷಿ ಪಡಿಸ್ಬೇಕು ಅಂತ ನನಗ್ ಕೊಡ್ದೆ ಅದನ್ನ ಫ್ರೆಂಡ್ ಮನೆಗೆ ತಗೊಂಡೋಗಿ ಇಟ್ಟಿದ್ರಂತೆ. ಅದನ್ನ ತಗೊಂಬರಕ್ ನನ್ನ ಕರ್ಕೊಂಡು ಹೋಗಿದ್ರ, ಇವ್ರ ದುರದೃಷ್ಟಕ್ಕೆ ಅವ್ರ ಫ್ರೆಂಡ್ ಅನ್ನೋ ಪುಣ್ಯಾತ್ಮ ಮನೇಲೇ ಇರ್ಲಿಲ್ವಂತೆ. ಅದಕ್ಕೆ ಅದನ್ನ ತಗೊಂಬರಕ್ಕೆ ಇವಾಗ ಹೋಗವ್ರೆ. ಪಾಪ ನನ್ ಗಂಡ ನನ್ಗೋಸ್ಕರ ಅದೆಷ್ಟು ಕಷ್ಟಪಡ್ತಾವ್ರೆ ಅಲ್ವಾ ಅಕ್ಕರೆ? ಫ್ರೆಂಡ್ ಮನೆಗ? ಅಕ್ಕರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮಲ್ಲಿ, ನೋಡು, ಏನಾದ್ರೂ ತರೋದಾಗ್ಲಿ ಅಥವಾ ಇನ್ ಯಾವುದೇ ರೀಸನ್ ಇರ್ಲಿ, ಜಯದೇವ್ ಅವ್ರು ನೋಡ್ಕೋತಾರೆ. ನೀನ್ ಅವ್ರ ಹಿಂದೆ ನಾನು ಬರ್ತೀನಿ ಅಂತ ಚಿಕ್ಕ ಮಕ್ಕಳ ತರ ಹಠ ಮಾಡ್ಬೇಡ. ಈ ರೀತಿ ಎಲ್ಲ ಆಚೆ ಹೋಗ್ಬಾರ್ದು, ಅರ್ಥ ಆಯ್ತಾ? ಓ ಟೀಚರ್, ಅರ್ಥ ಆಯ್ತು. ನನ್ಗೆ ನಿಮ್ಮನ್ನ ನೋಡ್ತಿದ್ರೆ ನಮ್ಮ ಆಶ್ರಮದ ಹೆಡ್ ಮೇಡಮ್ ನೆನ್ಪಾಗ್ತಾರೆ. ಅವರು ಅಷ್ಟೇ, ಬಾಯ್ ಬಿಟ್ರೆ ಬುದ್ಧಿ ಹೇಳೋರು, ಕೇಳ್ದೆ ಹೋದ್ರೆ ತಲೆ ಮೇಲೆ ಹಾಕೋರು. ಸದ್ಯ ನೀವು ನನಗೆ ಹೊಡಿಯಲ್ವಲ್ಲ, ಅದೇ ಖುಷಿ. ಮಲ್ಲಿ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನೀನ್ ನೋಡಿದ್ರೆ ತಮಾಷೆ ಮಾಡ್ತಿದ್ಯಾ. ಇತ್ತೀಚೆಗೆ ತುಂಬಾ ಮಾತಾಡೋದನ್ನ ಕಲ್ತ್ಬಿಟ್ಟಿದ್ಯಾ ನೀನು. ಹ್ಞೂ, ಎಲ್ಲ ನಿಮ್ಮ ಆಶೀರ್ವಾದ ಟೀಚರ್. ನಿಮ್ಮ ನೋಡಿ ತಾನೇ ಕಲ್ತಿದ್ದು. ಮತ್ತೆ ಅಯ್ಯೋ, ಐ ಆಮ್ ಸೋ ಸಾರಿ. ನೋವಾಯ್ತಾ? ಅಲ್ಲ, ನಾನು ಅಷ್ಟು ಜೋರಾಗಿ ಏನು ಹಿಂದಿಲ್ಲ. ಇಲ್ಲ, ನಾನೇ ಸುಮ್ಮನೆ ಡವ್ ಮಾಡ್ದೆ. ಇದಕ್ಕೇನು ಕಮ್ಮಿ ಇಲ್ಲ, ನೀನು ಭಯ ಪಡಿಸ್ಬಿಟ್ಟೆ. ಸರಿ, ಹಾಲು ಕುಡಿದು ರೆಸ್ಟ್ ಮಾಡು.
ನೀವು ಭಯ ಪಡಬೇಡಿ. ನಾನೇನ್ ಮಾಡಿದೆ ಗೊತ್ತಾ, ಅಪೇಕ್ಷಾ ನಿತೀಶ್ ಅವ್ರ ಕೈಯಲ್ಲಿ ಕ್ಯಾರಿಯರ್ ಕೊಟ್ಟು ಕಳ್ಸಿದ್ಲಲ್ಲ, ಅವಳು ಗೊತ್ತಾದಂಗೆನೆ ಆ ಕ್ಯಾರಿಯರ್ನ ವಾಪಸ್ ತರಿಸಿ ನಾನ್ ಮಾಡಿರೋ ಅಡ್ಗೆನ ಕೊಟ್ಟು ಕಳ್ಸಿದೀನಿ. ಸೊ ನೀವು ಭಯ ಪಡದೆ ತಿನ್ಬಹುದು. ಅಬ್ಬಾ ರೀ, ಒಳ್ಳೆ ಐಡಿಯಾ ಮಾಡಿದ್ದಾರೆ. ಸದ್ಯ ಇವತ್ತು ನನ್ನ ಹೊಟ್ಟೆ ಬಚಾವ್. ಸಾವಿರಾರು ಜನಕ್ಕೆ ಅನ್ನ ಹಾಕೋ ಅನ್ನದಾತ ನೀವು. ನಿಮ್ ಹೊಟ್ಟೆ ಯಾವಾಗ್ಲೂ ತಂಪಗಿರ್ಬೇಕು. ಇದೆಲ್ಲ ಸ್ವಲ್ಪ ಓವರ್ ಆಯ್ತು. ಏನಿಲ್ಲ, ನಾನು ಇರೋದನ್ನೇ ಹೇಳ್ತಿದ್ದೀನಿ. ಎನಿವೇಸ್, ಆಸ್ ಯೂಶುವಲ್ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೇಗಿತ್ತು ಅಂತ. ಇವತ್ತು ನಾನೇನೋ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದೀನಿ. ಖಂಡಿತ ಹೇಳ್ತೀನಿ. ಆಮೇಲೆ ಬೇರೆ ಎಲ್ಲಾರ್ದು ಊಟ ಆಯ್ತಾ? ಮಲ್ಲಿದು, ಜಯದೇವ್ದು? ಇಲ್ಲ, ಮಲ್ಲಿ ಇನ್ನೂ ಊಟ ಮಾಡಿಲ್ಲ. ಜಯದೇವ್ ಆಚೆ ಹೋಗಿದ್ದಾರೆ, ಬಂದ್ಮೇಲೆ ಮಾಡ್ತೀನಿ ಅಂದ್ಲು. ಸೊ ನಾನು ಫ್ರೂಟ್ ಜ್ಯೂಸ್ ಕೊಟ್ಟಿದ್ದೀನಿ. ಜಯದೇವ್ ಬಂದ ಮೇಲ ಆಚೆ ಹೋಗಿದ್ದಾನ? ಎಲ್ಲಿಗೆ? ಅವರು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಮಲ್ಲಿಗೋಸ್ಕರ ಗಿಫ್ಟ್ ಆರ್ಡರ್ ಮಾಡಿದ್ರಂತೆ, ಅದನ್ನ ಅವ್ರ ಫ್ರೆಂಡ್ ಮನೆಗೆ ಇಟ್ಟಿದ್ದಾರೆ. ಅದನ್ನ ತಗೊಂಡ್ ಬರಕ್ ಹೋಗಿದ್ದಾರೆ. ನೆನ್ನೆ ಲಾಂಗ್ ಡ್ರೈವ್ ಹೋಗಿದ್ದೀವಿ ಅಂತ ಹೇಳಿದ್ರಲ್ಲ, ಆ ಥರದ್ದು ಏನೂ ಇಲ್ಲ. ಆ ಗಿಫ್ಟ್ ತರಕ್ಕೆ ಅಂತಾನೆ ಹೋಗಿದ್ರು. ಮಲ್ಲಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಬಟ್ ಸರ್ಪ್ರೈಸ್ ಕೊಡೋರ್ಗೆ ಸರ್ಪ್ರೈಸ್ ಕಾದಿತ್ತು. ಅವ್ರ ಫ್ರೆಂಡು ಮನೇಲಿ ಇರಲಿಲ್ವಂತೆ, ಅದಕ್ಕೆ ಆ ಗಿಫ್ಟ್ ತರಕ್ಕೆ ಇವತ್ತು ಹೋಗಿದ್ದಾರೆ. ಫ್ರೆಂಡ್ ಮನೆಗ? ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಸರಿ ಭೂಮಿಕಾ, ಬಾಯ್. ಓಕೆ, ಬಾಯ್. ಗೆಳೆಯ, ಯಾಕೆ ಒಂಥರ ಇದೆಯಾ? ಎನಿಥಿಂಗ್ ಸೀರಿಯಸ್? ಆನಂದ್, ನಾನು ದಿಯಾ ನಂಬರ್ ಕಳಿಸ್ತೀನಿ. ಜಯದೇವ್ ಮತ್ತು ದಿಯಾ ಅವರಿಬ್ಬರ ಲೊಕೇಶನ್ನ ಟ್ರೇಸ್ ಮಾಡಿಸಿ ಕಳಿಸು ನನಗೆ. ಯಾಕೋ, ಏನಾಯ್ತು? ಕಳಿಸು, ಹೇಳ್ತೀನಿ. ನನಗೆ ಇಮಿಡಿಯೇಟಾಗಿ ಹೇಳು. ಓಕೆ.